ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಸೊ ಕೆಇ ಅವರ ಒಂದು ಶೆಡ್ಯೂಲ್ ಪ್ರಕಾರ KCET ಆಪ್ಷನ್ ಎಂಟ್ರಿಯನ್ನ ಏನು ಬಿಟ್ಟಿದ್ರು ಆ ಒಂದು ಆಪ್ಷನ್ ಎಂಟ್ರಿ ಈಗ ಬೆಳಗ್ಗೆ 10 ಗಂಟೆಗೆ ಕ್ಲೋಸ್ ಆಗಿದೆ. ಸೊ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಕೆಇಯಲ್ಲಿ ಲಾಗಿನ್ ಆದ್ರಿ ಅಂತ ಅಂದ್ರೆ ಅಲ್ಲಿ ಕಾಣಿಸ್ತದೆ ನಿಮಗೆ. ಸೊ ಆಪ್ಷನ್ ಎಂಟ್ರಿ ಇಸ್ ಕ್ಲೋಸ್ಡ್ ಆನ್ 30th June 2026 10 AM ಅಂತ ಹೇಳಿ. ಫೈನ್, ಕರೆಕ್ಟ್ ಆದ ಒಂದು ಶೆಡ್ಯೂಲ್ ಅನ್ನು ಅವರು ಫಾಲೋ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 10 ಡೇಸ್ ಟೈಮ್ ಅನ್ನ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅನ್ಕೊಳ್ಳೋಣಂತೆ. ಆದ್ರೆ ನಾನು ಕೆಇ ಅವರಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾ ಇರೋದೇನಂತಂದ್ರೆ, ಇನ್ನೂ ಕೂಡ ಬಿ ಫಾರ್ಮಾ ಡಿ ಸೀಟ್ ಮೆಟ್ರಿಕ್ಸ್ ಕೆಇ ವೆಬ್ಸೈಟ್ ಅಲ್ಲೂ ಬಂದಿಲ್ಲ, ಮತ್ತೆ ಕೆಇಎ ಸಾಫ್ಟ್ವೇರ್ ಅಲ್ಲೂ ಕೂಡ ಕಾಲೇಜಸ್ ಗಳ ಆಯ್ಕೆ ಮಾಡೋದಕ್ಕೆ ಕಾಣಿಸ್ತಾ ಇಲ್ಲ ಲಿಂಕು. ಬಿ ಫಾರ್ಮಾ ಡಿ BNYS ನ್ಯಾಚುರೋಪತಿ ಅಂಡ್ ಯೋಗ ಸೈನ್ಸ್ ಮೂರು ಕೂಡ. ಅದ್ರ ಬಗ್ಗೆ ದಯವಿಟ್ಟು ಒಂದು ಕ್ಲಾರಿಟಿಯನ್ನ ಕೊಡಿ. ಅದು ಫಸ್ಟ್ ರೌಂಡಿಗೆ ಆಡ್ ಆಗೋದಿಲ್ಲ, ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ ನಮಗೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದಕ್ಕಾಗಿ ಸೆಕೆಂಡ್ ರೌಂಡಿಗೆ ಆಡ್ ಮಾಡ್ತೀವಿ ಅಂತ ಹೇಳಿ ಒಂದು ಕ್ಲಾರಿಟಿ ಕೊಡಿ. ಎರಡನೇ ರಿಕ್ವೆಸ್ಟ್ ಏನಂದ್ರೆ ಕೆಇ ಅವರಿಗೆ ಈ ಒಂದು ಆಪ್ಷನ್ ಎಂಟ್ರಿಯನ್ನ ಏನು ನಾವು 30th June 2026 ಜೂನ್ 10 ಗಂಟೆಯ ತನಕ ಏನು ಕೊಟ್ಟಿದ್ರಿ, ದಯವಿಟ್ಟು ಅದನ್ನ ಎಕ್ಸ್ಟೆಂಡ್ ಮಾಡಿ. ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಸೀಟ್ ಮೆಟ್ರಿಕ್ಸ್ ಅಲ್ಲಿ ಇನ್ನೂ ಕೂಡ ಕೆಇ ಅವರು ತಮ್ಮ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಅನ್ನೇ ರಿಲೀಸ್ ಮಾಡಿಲ್ಲ. ಡ್ರಾಫ್ಟ್ ಸೀಟ್ ಮೆಟ್ರಿಕ್ಸ್ ಮಾತ್ರ ಇಲ್ಲಿ ಕಾಣ್ತಾ ಇರುವಂತದ್ದು, ಅದು ಕೂಡ ಕ್ಲಾರಿಟಿ ಇಲ್ಲ. ಬಟ್ ಒಂದು ಆಶ್ಚರ್ಯಕರ ವಿಷಯ ಏನು ಅಂತ ಅಂದ್ರೆ, ಇವತ್ತಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಇದ್ರ ಬಗ್ಗೆ ನ್ಯೂಸ್ಗಳು ಬರ್ತದ, ಆದ್ರೆ ಕೆಇಎ ಸಾಫ್ಟ್ವೇರ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಇನ್ನೂ ಕೂಡ ಅಫಿಷಿಯಲ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಕೆಇ ಅವ್ರು ಹೇಳ್ಬೋದು, ಎಷ್ಟೇ ಸೀಟ್ಗಳಿದ್ರು ಕೂಡ ನೀವು ಸೀಟ್ ಮೆಟ್ರಿಕ್ಸ್ ಅನ್ನ ನೋಡ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಏನು ಇಲ್ಲ. ಆಪ್ಷನ್ ಎಂಟ್ರಿಯನ್ನ ನೀವು ಮಾಡೋ ಹಾಗೆ ಮಾಡಿ, ಸೀಟ್ ಮೆಟ್ರಿಕ್ಸ್ ಅನ್ನು ನಾವು ಗೌರ್ಮೆಂಟ್ ಕಡೆಯಿಂದ ತಗೊಂಡು ನಾವು ಸೀಟ್ ಅಲಾಟ್ಮೆಂಟ್ ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಆದ್ರೆ ನಾನು ಕೇಳೋದು ಕೆಇ ಅವರಿಗೆ, ಯಾವೆಲ್ಲ ಹೊಸ ಕಾಲೇಜಸ್ಗಳು ಆಡ್ ಆಗಿದೆ, ಯಾವೆಲ್ಲ ಹಳೆಯ ಕಾಲೇಜಸ್ಗಳಲ್ಲಿ ಹೊಸ ಕೋರ್ಸ್ಗಳು ಆಡ್ ಆಗಿದೆ, ಇದರ ಒಂದು ಇನ್ಫಾರ್ಮೇಶನ್ ವಿದ್ಯಾರ್ಥಿಗಳಿಗೆ ಹೇಗೆ ಗೊತ್ತಾಗಬೇಕು? ಸೊ 300-350 ಕಾಲೇಜಸ್ಗಳಿರುತ್ತೆ. ಪ್ರತಿ ಕಾಲೇಜಲ್ಲೂ ಲಾಗಿನ್ ಆದ್ಮೇಲೆ ಪ್ರತಿ ಕಾಲೇಜಲ್ಲೂ ಲಾಸ್ಟ್ ಇಯರ್ ಕಂಪೇರಿಟಿವ್ಲಿ ಈ ವರ್ಷ ಯಾವ್ಯಾವ ಕೋರ್ಸ್ ಆಡ್ ಆಗಿದೆ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ? ಹಳೆ ಕಾಲೇಜಲ್ಲೇ ಕೋರ್ಸ್ ಆಡ್ ಆದ್ರೆ ಅಟ್ ಲೀಸ್ಟ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಗೊತ್ತಾಗ್ಬೋದು. ಆದ್ರೆ ಹೊಸ ಕಾಲೇಜಲ್ಲಿ ಕೋರ್ಸ್ಗಳು, ಹೊಸ ಕಾಲೇಜೇ ಹೊಸದಾಗಿ ಪರ್ಮಿಷನ್ ಸಿಗ್ತಾ ಇದ್ರೆ, ಈಗ ನೋಡಿ RV ಯೂನಿವರ್ಸಿಟಿ ಅವರದು ಹೊಸ ಕಾಲೇಜು ಮೈಸೂರಿನ ನಂಜನಗೂಡಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ನೀವೇ ಹೇಳಿ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆ ಒಂದು ಕಾಲೇಜಿನ ಕೋಡ್ ಸಿಕ್ಕಿದೆ, ಕೋಡ್ ಗೊತ್ತಾಗಿದೆ? ಸೊ ನನಗೂ ಕೂಡ ನಿನ್ನೆ ಗೊತ್ತಾಗಿರುವಂತಹ ಒಂದು ಕಾಲೇಜಿನ ಕೋಡು 316 316 ಅಂತ ನೀವು ಕ್ಲಿಕ್ ಮಾಡಿದ್ರೆ RV ಯೂನಿವರ್ಸಿಟಿಯಲ್ಲಿ CS ಮತ್ತೆ CSDS ಅಂದ್ರೆ ಡೇಟಾ ಸೈನ್ಸ್ ವಿತ್ ಕಂಪ್ಯೂಟರ್ ಸೈನ್ಸ್ ಆ ಒಂದು ಕೋರ್ಸ್ ನಿಮಗೆ ಕಾಣಿಸ್ತಾ ಇದೆ. ಇದು ಎಷ್ಟು ಜನಕ್ಕೆ ಗೊತ್ತಾಗಿದೆ ಹಾಗಾದ್ರೆ? ಅದ್ರ ಜೊತೆಗೆ ನಾನು ನಿನ್ನೆ ಯಾರೋ ಒಬ್ರು ಕಳಿಸಿದ್ರು ನನಗೆ, ಅದರಲ್ಲಿ BMS ಯೂನಿವರ್ಸಿಟಿ ಬಸವನಗುಡಿ ಅಂತ ಒಂದು ಓಪನ್ ಆಗಿದೆ. 319 ಅಂತಾನೆ ಏನೋ ಒಂದು ಕೋಡ್ ನಂಬರ್ ಕಾಣಿಸ್ತಾ ಇತ್ತು ನನಗೆ. ಇವೆಲ್ಲ ಹೊಸ ಕಾಲೇಜಸ್ಗಳು, ಒಳ್ಳೆಯ ಮ್ಯಾನೇಜ್ಮೆಂಟ್ಗಳು ಸ್ಟಾರ್ಟ್ ಮಾಡಿರುವಂತದ್ದು ಅಲ್ವಾ. RV ಇರ್ಲಿ, BMS ಇರ್ಲಿ, MS ರಾಮಯ್ಯದವ್ರದ್ದು ಇನ್ನೂ ಹೊಸದಾಗಿ ಸ್ಟಾರ್ಟ್ ಆಗಿರ್ಬೋದು. ಈ ಎಲ್ಲ ಇನ್ಫಾರ್ಮೇಶನ್ ವಿದ್ಯಾರ್ಥಿಗಳಿಗೆ ಹೆಂಗ್ ಗೊತ್ತಾಗ್ತದೆ? ಅಟ್ ಲೀಸ್ಟ್ ಅದಕ್ಕೆ ನನ್ನ ರಿಕ್ವೆಸ್ಟ್ ಎಷ್ಟೇ, ಕೆಇ ಅವರು ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಅನ್ನ ದಯವಿಟ್ಟು ಕೆಇಎ ವೆಬ್ಸೈಟ್ ನಲ್ಲಿ ಆಡ್ ಮಾಡಿ. ಆಡ್ ಮಾಡಿದ ಮೇಲೆ ಮಿನಿಮಮ್ 2 ದಿನ ಟೈಮ್ ಕೊಡಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ. ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಹೊಸ ಕಾಲೇಜ್ ಆಡ್ ಆಗಿರೋದು ಅಥವಾ ಹಳೆ ಕಾಲೇಜಲ್ಲಿ ಹೊಸ ಕೋರ್ಸಸ್ಗಳು ಆಡ್ ಆಗಿರೋದು ಗೊತ್ತಾಗೋದಿಲ್ಲ. ಮೆಡಿಕಲ್ BDS ಗೆ ಪ್ರಾಬ್ಲಮ್ ಆಗೋದಿಲ್ಲ, ಯಾಕಂದ್ರೆ ಒಂದು ಕಾಲೇಜಲ್ಲಿ ಒಂದೇ ಕೋರ್ಸು. ಆದ್ರೆ ಇಂಜಿನಿಯರಿಂಗ್ ಅಲ್ಲಿ 10 ಕೋರ್ಸಸ್ಗಳು ಇರ್ತದ. ಆ ಕಾರಣಕ್ಕೆ ಕೆಇ ಅವರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಮೊದಲನೇದಾಗಿ ಇಂಜಿನಿಯರಿಂಗ್ ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿ. ರಿಲೀಸ್ ಮಾಡಿದ ಮೇಲೆ ವಿದ್ಯಾರ್ಥಿ ಕೊಟ್ಟ ಮೇಲೆ ಮಿನಿಮಮ್ 2 ದಿನ ಟೈಮ್ ಕೊಡಿ. ಎರಡನೇದಾಗಿ ಬಿ ಫಾರ್ಮಾ ಡಿ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ, ಕಾಲೇಜಸ್ಗಳು ಆಡ್ ಆಗಿಲ್ಲ. ಅಟ್ ಲೀಸ್ಟ್ ಅದನ್ನ ಸೆಕೆಂಡ್ ರೌಂಡಿಗೆ ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಇದ್ರೆ ಅದ್ರ ಬಗ್ಗೆನೂ ಕ್ಲಾರಿಟಿಯನ್ನ ಕೊಡಿ. ಇದು ನನ್ನ ರಿಕ್ವೆಸ್ಟ್ ಕೆಇ ಅವರಿಗೆ. ಆದ್ರೆ ನೋಡಿ, ಕಾಮೆಡ್-ಕೆದವರು ಎಷ್ಟು ಫಾಸ್ಟ್ ಇದ್ದಾರೆ, ಪ್ರೈವೇಟ್ ಕಾಲೇಜ್ ಅಸೋಸಿಯೇಷನ್ ದವರು. ಸೊ ಕಾಮೆಡ್-ಕೆ ನೀವು ವೆಬ್ಸೈಟ್ ಓಪನ್ ಮಾಡಿದ್ರಿ ಅಂದ್ರೆ ಕಾಮೆಡ್-ಕೆದಲ್ಲಿ ಕಾಣಿಸ್ತಾ ಇದೆ, ಕ್ಲಿಕ್ ಹಿಯರ್ ಫಾರ್ ಇಂಜಿನಿಯರಿಂಗ್ ಪ್ರೊವಿಷನಲ್ ಸೀಟ್ ಅಂಡ್ ಅವೈಲಬಿಲಿಟಿ ಆಫ್ ಫೀಸ್. ನೋಡಿ, ಕಾಮೆಡ್-ಕೆದವರು ಆಲ್ರೆಡಿ ನಿನ್ನೆ ರಾತ್ರಿನೇ ತಮ್ಮ ಒಂದು ಸೀಟ್ ಮೆಟ್ರಿಕ್ಸ್ ಮತ್ತೆ ಫೀಸ್ ಸ್ಟ್ರಕ್ಚರ್ ನ ರಿಲೀಸ್ ಮಾಡಿದ್ದಾರೆ.
ಕೆಇ ಅವ್ರದ್ದು ಇನ್ನೂ ಕೂಡ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಆಗಿಲ್ಲ. ಅಟ್ಲೀಸ್ಟ್ ಒಂದು PDF ಅನ್ನು ರಿಲೀಸ್ ಮಾಡ್ತಿದ್ರು ಕೆಇ ಅವರು ಪ್ರತಿ ವರ್ಷ, ಈ ರೀತಿ ಫೀಸ್ ಇದೆ ಎಲ್ಲಾ ಕೋರ್ಸಸ್ ಗಳಿಗೆ ಅಂತ ಹೇಳಿ. ಅದು ರಿಲೀಸ್ ಆಗಿಲ್ಲ. ಮತ್ತೆ ಸೀಟ್ ಮೆಟ್ರಿಕ್ಸ್ ಫಾರ್ ಇಂಜಿನಿಯರಿಂಗ್ ರಿಲೀಸ್ ಆಗಿಲ್ಲ. ಸೊ ಹಾಗಿದ್ರೆ ಇಷ್ಟು ಅರ್ಜೆಂಟ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇರ್ಲಿ, ಮೇ ಬಿ ಈ ಒಂದು ವಿಡಿಯೋ ಮುಗಿಯೋ ಹೊತ್ತಿಗೆ ಕೆಇ ಅವರ ಸೀಟ್ ಮೆಟ್ರಿಕ್ಸ್ ಕೂಡ ರಿಲೀಸ್ ಆಗ್ಬಹುದು, ಕ್ಲಾರಿಫಿಕೇಶನ್ ಕೂಡ ಸಿಗಬಹುದು, ಅದರ ಜೊತೆಗೆ ಡೇಟ್ ಕೂಡ ಎಕ್ಸ್ಟೆಂಡ್ ಆಗ್ಬಹುದು, ಮಿನಿಮಮ್ 2 days ವೇಟ್ ಮಾಡೋಣಂತೆ. ಸೊ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತಂದ್ರೆ, ಕಾಮೆಡ್ಕೆ ಕೌನ್ಸಿಲಿಂಗ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರಿ, ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಫೀಸು 3,22,000 ಇದೆ. ಮಿನಿಮಮ್ ಫೀಸು ನಿಮಗೆ ಈಗ ಸಿವಿಲ್ ಇಂಜಿನಿಯರಿಂಗು ಅಥವಾ ಕೆಲವೊಂದಷ್ಟು ಬ್ರಾಂಚಸ್ ಗಳಿಗೆ 75,000 80,000 ಕೂಡ ಇದೆ, ರೈಟ್. ಬಟ್ ಸ್ವಲ್ಪ ಒಳ್ಳೆಯ ಕಾಲೇಜ್ ಅಂತಂದ್ರೆ ನಿಮ್ದು 2.2 lakh ಇಂದ 3.2 lakh ವರೆಗೆ ಫೀಸ್ ರೇಸ್ ಇದೆ. ಬಟ್ ಅದರಲ್ಲಿ ಒಳ್ಳೆ ಕೋರ್ಸಸ್ ಗಳಿಗೆ ಎಲ್ಲಾ ಕಾಲೇಜಲ್ಲಿ ಆಲ್ಮೋಸ್ಟ್ 3.22 lakh ಫೀಸ್ ಸ್ಟ್ರಕ್ಚರ್ ಇದೆ ಅನ್ನೋದು ಗೊತ್ತಿರಲಿ. ಸೊ ಬಟ್ ವಿಜಯವಾಣಿ ಪೇಪರ್ ನಲ್ಲಿ ಇವತ್ತು ಬಂದಿರುವಂತದ್ದು 80,000ಕ್ಕೆ ಸೀಟುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ 72,000 ಇತ್ತು, ಈ ವರ್ಷ 81,000ಕ್ಕೆ ಸೀಟ್ ಜಾಸ್ತಿ ಆಗಿದೆ ಅಂತ ಬಂದಿದೆ. ಸೊ ಖುಷಿಯ ವಿಚಾರ. ಸೊ ಆದ್ರೆ ಸೀಟ್ ಮೆಟ್ರಿಕ್ಸ್ ಇನ್ನೂ ಕೂಡ ಕೆಇ ಅವರು ತಮ್ಮ ವೆಬ್ಸೈಟ್ ಅಲ್ಲಿ ಬಿಟ್ಟಿಲ್ಲ. ಮೇ ಬಿ ಗೌರ್ಮೆಂಟ್ ಕಡೆಯಿಂದ ಕಾಮೆಡ್ಕೆದವರಿಗೆ ಬಹಳ ಬೇಗ ಸೀಟ್ ಮೆಟ್ರಿಕ್ಸ್ ಸಿಕ್ಕಿರಬಹುದು, ಆದ್ರೆ ಕೆಇ ಅವರಿಗೆ ಇನ್ನೂ ಕೂಡ ಸಿಗದೇ ಇರಬಹುದು. ಸೊ ಹಾಗೆ ಸಿಕ್ಕಿಲ್ಲ ಅಂತ ಅಂದಾಗ ದಯವಿಟ್ಟು ಕೆಇ ಅವರು ಸೀಟ್ ಮೆಟ್ರಿಕ್ಸ್ ಬಂದ ಮೇಲೆ ಅಟ್ಲೀಸ್ಟ್ 2 ದಿನ ಟೈಮ್ ಕೊಡಿ, ಅಥವಾ ಅಟ್ಲೀಸ್ಟ್ 1 ದಿನ ಟೈಮ್ ಕೊಡಿ. ಯಾಕಂದ್ರೆ ಆ ಕಾಲೇಜಸ್ಗಳಲ್ಲಿ ಯಾವ್ಯಾವ ಕೋರ್ಸ್ಗಳು ಬಂದೆ, ಹೊಸ ಕಾಲೇಜಸ್ ಯಾವ್ದು ಏನು ಗೊತ್ತಾಗ್ಬೇಕಲ್ವಾ. ಅಟ್ಲೀಸ್ಟ್ ತಮ್ಮ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಹೊಸ ಕಾಲೇಜ್ ಯಾವುದು ಅನ್ನೋದನ್ನ ಮೆನ್ಷನ್ ಮಾಡ್ಲಿ, ಸೊ ದಟ್ ವಿದ್ಯಾರ್ಥಿಗಳಿಗೆ ಬಹಳ ಬೇಗ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗ್ತದ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.